ನಮ್ಮ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ರಾಮನಗರದ ಮಹೇಶನ್ನು ಮನವಿ ಮಾಡ್ಕೊಳ್ಳೋದೇನೆಂದರೆ, ನೋಡಿ, ಇತ್ತೀಚೆಗೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದೊಂದು ಅಪರಾಧ ಮಾತ್ರ ಮಾಡಬಾರ್ದು ಅಂತ ನ್ಯಾಯಾಲಯಗಳಲ್ಲಿ ಕೇಳ್ಕೊತೀನಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊತೀನಿ. ಈಗ ನೋಡಿ, ಹೆಂಗೋ ಎಲೆಕ್ಷನ್ ಇಲ್ಲದೆ ಇರೋ ದೆಸೆಯಿಂದಾಗಿ ಅಧಿಕಾರಿಗಳು ಗ್ರಾಮ ಪಂಚಾಯತಿಲಾಗಲಿ ರೈತರುಗಳಿಗೆ ಎದುರ್ಕೊಂಡು ಕೆಲಸ ಮಾಡಿಕೊಡ್ತಾವ್ರೆ. ಒಂದೊಂದು ಹಳ್ಳೀಲಿ 500 ಜನ, 1000, 2,000 ಜನ ಇರ್ತಾರೆ. 500 ಜನ, 1000 ಜನ ಅಂಥದ್ರಲ್ಲೇ ಎಲೆಕ್ಷನ್ ಮಾಡಿಬಿಟ್ಟಾಗ ಅವರಲ್ಲೇ ದಳ, ಕಾಂಗ್ರೆಸ್, BJP ಅಂತ ಕಿತ್ತಾಡ್ಕೊಂಡು 3 ಭಾಗ ಆಗೋಗ್ತದೆ. ಅಣ್ಣ ತಮ್ಮದಿರು ಬೇರೆ ಆಗ್ತಾರೆ, ಅಪ್ಪ ಮಕ್ಕಳು ಬೇರೆ ಆಗ್ತಾರೆ, ಸ್ನೇಹಿತರು ಬೇರೆ ಆಗ್ತಾರೆ, ಹೊಡೆದಾಟ ಪಡೆದಾಟ. ಸರಿ, ಇವಾಗೇನೋ ಕೆಲಸಗಳಾಗ್ತವೆ. ಆಮೇಲೆ ಯಾರೋ ಮೆಂಬರು, ಯಾರೋ ಅಧ್ಯಕ್ಷ ಆಯ್ತಾರೆ, ಅದರಲ್ಲಿ ಆಪೋಸಿಟ್ ಇರೋನಿಗೆ ಏನು ಮಾಡ್ತಾನೆ, ನಮ್ಗೆ ಓಟ್ ಹಾಕಿಲ್ಲ ಅಂತ ಅವ್ನು ಕೆಲಸ ಮಾಡಿಸ್ಕೊಡೋಕ್ಕೆ ಬಿಡಲ್ಲ. 5 ವರ್ಷ ಅವನು ಹಿಂಗೆ ಅಲಿಬೇಕಾಗ್ತದೆ ಅವ್ರು ಇಳಿಯೋವರೆಗೂ. ಈ ಸಮಸ್ಯೆಗಳೆಲ್ಲ ಬೇಕಾ? ಯಾಕೆ ಅಂತಂದರೆ, ಇವಾಗ ಹೆಂಗೋ ಕೆಲಸಗಳಾಗ್ತವೆ ಎಲ್ಲ. ಮತ್ತು ಅವರು ಎಲ್ಲ ಕೆಟ್ಟವರು ಅಂತ ಹೇಳಲ್ಲ. 100ರಲ್ಲಿ ಒಂದು 70 ಭಾಗ ಅಂಥವರೇ ಇರ್ತಾರೆ, ಯಾರೋ 30 ಭಾಗ ಒಳ್ಳೆಯವರು. ನಮಗಿದ್ರ ಅವಶ್ಯಕತೆ ಇಲ್ಲ. ಪಂಚಾಯತಿದು ಅಧಿಕಾರಿಗಳಿಲ್ವಾ? ಪಂಚಾಯತಿಲಿ PDO, ಸೆಕ್ರೆಟ್ರಿ ಅಂತ. ಈಗ ತಾಲೂಕ್ ಪಂಚಾಯತಿ ಬಂತು ಅಂದರೆ EO ಇರ್ತಾರಲ್ಲ, EO ಆಫೀಸೇ ಇರುತ್ತೆ, ಅವ್ರು ನೋಡ್ಕೊತಾರೆ. ಇದರಲ್ಲಿ ಜಿಲ್ಲಾ ಪಂಚಾಯತಿ CO ಇರ್ತಾರೆ. ಅಧಿಕಾರಿಗಳಿದ್ದಾಗ ನಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೆ ಸುಲಭ ಆಗ್ತದೆ. ಇವಾಗ ಯಾರ್ಯಾರೋ ಗೆದ್ದು ಬಂದು, ಯಾರ್ಯಾರೋ ಆಗಿ ಇಲ್ಲಿ ವೈಮನಸ್ಸೆ, ಅವ್ನು ನಮ್ಗೆ ಓಟ್ ಹಾಕ್ಲ, ಇವ್ನು ಓಟ್ ಹಾಕ್ಲ, ಅವ್ನು ಹೇಳ್ದಂಗೆ ಅಧಿಕಾರಿಗಳು ಕೇಳಬೇಕಾಗ್ತದೆ. ನಮ್ಗೆ ಅವಶ್ಯಕತೆ ಏನು? ಇದರಿಂದ ತುಂಬ ತೊಂದರೆ ಅನುಭವಿಸ್ಬೇಕಾಗ್ತದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿದ ಅವಶ್ಯಕತೆ ಇಲ್ಲ. ಅದರಿಂದ ದುಡ್ಡು ವೇಸ್ಟು, ಮತ್ತಿನ್ಯಾರಿಗೋ ದುಡ್ಡು ತಿನ್ನೋ ಸೌಲಭ್ಯ ಆಗ್ತದೆ. 100ರಲ್ಲಿ ಒಂದು 30 ಭಾಗ ಜನ ಒಳ್ಳೆ ಮೆಂಬರ್, ಅಧ್ಯಕ್ಷರು ಇರ್ತಾರೆ, ಅವ್ರುಗಳು ಕೆಲಸ ಮಾಡ್ತಿರ್ತಾರೆ. ಒಂದು 70 ಭಾಗ ಜನ, ನಿಜವಾಗ್ಲೂ ಹೇಳ್ತೀನಿ, ಅದು ತುಂಬ ಒಂದು ಹಳ್ಳಿಲಿ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ತುಂಬ ಅದು ಹೇಳೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ ಉದ್ಭವ ಆಗ್ಬಿಡ್ತದೆ. ದಯವಿಟ್ಟು MLA MP ಬಿಟ್ಟರೆ ಯಾವ ಗ್ರಾಮ ಪಂಚಾಯತಿ ಎಲೆಕ್ಷನ್ನು ಬೇಡ, ತಾಲೂಕ್ ಪಂಚಾಯತಿನೂ ಬೇಡ, ಜಿಲ್ಲಾ ಪಂಚಾಯತಿನೂ ಬೇಡ. ಇದನ್ನು ಅನುಭವಿಸೋ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ದುಡ್ಡು ಎಲೆಕ್ಷನ್ಗೆ ಏನಕ್ಕೆ ಬೇಕು? ಅಧಿಕಾರಿಗಳಿಲ್ವಾ? ಗ್ರಾಮ ಪಂಚಾಯತಿಲಿ PDO ಅವರೇ, ಸೆಕ್ರೆಟ್ರಿ ಅವರು, ಎಲ್ಲರೂ ಅವರೇ ಕೆಲಸ ಮಾಡ್ತಾರೆ. ತಾಲೂಕ್ ಪಂಚಾಯತಿಲಿ EO ಅವ್ರು ಇರ್ತಾರೆ, ಎಲ್ಲ ಮಾಡ್ತಾರೆ. ಜಿಲ್ಲಾ ಪಂಚಾಯತಿ CO ಹಿಂಗಿರ್ಬೇಕಾದ್ರೆ ನಾವು ಯಾಕೆ ಬೇಕು ಎಲ್ಲ ಎಲೆಕ್ಷನ್ನು? ಈಗ ಅವ್ರು ಹೇಳ್ದಂಗೆ, ಗೆದ್ದು ಬಂದಿರೋರು ಹೇಳ್ದಂಗೆ ಕೇಳಬೇಕಾಗ್ತದೆ. ಇವರು ಗೆದ್ದು ಬಂದವ್ರು ಹೇಳ್ದಂಗೆ ಕೆಲಸಗಳಾಗಲ್ಲ. ಇವಾಗ ನೋಡಿ, ಸಲೀಸೆ ಕೆಲಸಗಳಾಗ್ತವೆ. ದಯವಿಟ್ಟು ಈ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಎಲೆಕ್ಷನ್ ನಡೆಸಬೇಡಿ.